ಸ್ಟಾರ್ಟ್ ಆಗಿದೆ. ಟೈಮ್ ಬಂದುಬಿಟ್ಟು 4:00. ಹಾಂ, ಹಿಂಗೆ ಹೋನಾ? ಪಿ ವಿ ರೋಡ್ ಬೇಡವಾ? ಹೆವಿ ನಾಯಿಗಳ ಕಾಟ ಇಲ್ಲಿ. ಹೆಂಗೆ ಹೊರಡೋಣ? ಶೀತ ಅನ್ನಿಸ್ತಾಯ್ತಾ? ಕೋಲ್ಡ್ ಆಗ್ತಿದ್ದೇನೆ ಅಂದೆ. ಓಕೆ ವೈಸ್ ಟ್ರಿಪ್ ಸ್ಟಾರ್ಟ್ ಆಯಿತು. ಅಂತೂ ಇಂತೂ ಪ್ಲ್ಯಾನ್ ಮಾಡಿ ಇವತ್ತಿಗೆ ರೈಡ್ ಸ್ಟಾರ್ಟ್ ಆಯಿತು. ಆ ಡೇ ಬಂದೇ ಬಿಡ್ತು. ಬನ್ನಿ ಮುಂದೆ ಹೋಗ್ತಾ ಸಿಗ್ತೀನಿ ನಾನು ನಿಮಗೆ. ಮಾರ್ನಿಂಗ್ 4:30 ಹೆಂಗಿದೆ ಅಲ್ವಾ? ಚಳಿ ಅನ್ನಿಸ್ತಾ ಇದೆ, ಬಟ್ ಸ್ಟಿಲ್ ಜಾಕೆಟ್ ಹಾಕಿರೋದು ಕಷ್ಟ ಅಂತ ಗೊತ್ತಾಗ್ತಿಲ್ಲ. ಚಳಿ ಅಂತೂ ಇದೆ. ನಾವು ಹೋಗ್ತಿರೋದು ಇವಾಗ ಅದಡಿ ರೋಡಲ್ಲಿ. ಅದಡಿ ರೋಡಿಂದ ಇಲ್ಲಿದ್ದ ಡೈರೆಕ್ಟಾಗಿ ಕುಂದೂರಲ್ಲಿ ಒಂದು ಬಾಯ್ ಇದೆ. ಆ ಬಾಯ್ನ ಪಿಕ್ ಮಾಡಿಕೊಂಡು ಅಲ್ಲಿಂದ ಶಿವಮೊಗ್ಗ. ಆಂಜನೇಯ ಸ್ವಾಮಿ. ನೀನೇನೇ ಅನ್ನು ಇವನಿಲ್ಲದೆ ಈ ಟ್ರಿಪ್ಪು ಇನ್ಕಂಪ್ಲೀಟ್ ಅಂತ ಅನ್ನಿಸ್ತದೆ. ಹಾಂ, ನೋಡಪ್ಪ. ಮಾರ್ನಿಂಗ್ ಇವಾಗ ಶಿವಮೊಗ್ಗದಲ್ಲಿದ್ದೀವಿ. ಇಲ್ಲಿ ಒಬ್ರನ್ನ ಪಿಕಪ್ ಮಾಡ್ಕೊಂಡು ಹೋಗಕ್ಕೆ ಬಂದಿದ್ದೀವಿ. ನಮ್ಮ ಜೊತೆ ಇದ್ದಾರೆ NS ಬಾಯ್. ಹೆಂಗಿತ್ತು ಗೊತ್ತಾ ಗಜು ಅಲ್ಲಿ ತಣ್ಣಗೆ? ಹಾಯ್ ಏನಾರು ಹೇಳ್ತೀರಾ? ನೀವೇನಿಲ್ಲಿ ಮತ್ತೆ ಸಿಕ್ಕಿದ್ವಲ್ಲ ಅಸಲೇನಿಲ್ಲ. ಕಟ್ ಮಾಡಕ್ಕೆ ಅವರು ಹೇಳಿದ್ದಾರೆ, ನಾನು ಮಾಡಲ್ಲ ಅಂತ. ಅಯ್ಯೋ ದೇವ್ರೆ. ಯೂಟ್ಯೂಬ್ ಚಾನಲ್ ಕಟ್ ಮಾಡಿ ಎಷ್ಟು 15 ಲೀಟ್ರ್ ಹಿಡಿತೈತಲ್ಲೋ ನಿನ್? ನಾನೇ ಶಾಕ್ ಆದೆ ಅಲ್ಲಿ ನೋಡಿ. ಏನ ಗುರು 1,500 ಪೆಟ್ರೋಲ್ ಹಿಡಿತೈತಿ ಒಂದು ಗಾಡಿ. ನಾನು ಫಸ್ಟಿಗೆ ನೋಡಿದೆ ಅದನ್ನೇ, ಇನ್ನು ಏನಕ್ಕೆ ಅಷ್ಟೊಂದು ಹಿಡಿತೈತಿ ಅಂತ. ಹಾಕ್ಲೇಬಾರ್ದು. ಈಗ ಕೊಡಲ್ಲ ದುಡ್ಡು ಅಂತ ಅವನು ಹೋದ್ರೆ ಏನ್ ಮಾಡ್ತಾನೆ? ಅವ್ನು ನಮ್ಮ ಪೆದ್ದ. ಏನಪ್ಪ ಈಗ ನಿನ್ ಕತೆ? 20 ರೂಪಾಯಿ 70 ರೂಪಾಯಿ ಹಾಕವ್ರೆ. ಎಲ್ಲಿ ನಾವು ಬಡವ್ರು ತಗೊಂಬರೋದು? ಅರಿವಿ ಎಲ್ಲ ದೊರಕೆ ತಗೊಂಡು ಪಟ ಹಾಕ್ಬೇಕು ಮುಂಡೆ ಮಕ್ಕಳ್ಕ. ಬೆಳಗ್ಗೆ ಎಲ್ಲರನ್ನು ಬಕ್ರ ಮಾಡ್ಬಿಡ್ತಿದ್ದ ಅಣ್ಣ ಇವಾಗ. RC 390 ಒಂದ್ಸಲ ರೇವ್ ಮಾಡಿ ನೋಡಿ. DB ಕಲ್ ತೆಗ್ದಿದ್ದಾರೆ. ಯಪ್ಪ ಜಸ್ಟ್ ಮಿಸ್ ಗುರು. ಕಾರ್ನರಲ್ಲಿ ಏನಾದರೂ ಇಳ್ದಿದ್ರೆ 390. ಅರೇ ಭಯ್ಯ ನೋಡ್ಕೊಂಡು ಹೋಗ್ರಪ್ಪ, ನೋಡ್ಕೊಂಡು ಹೋಗಿ. ಬಟ್ ಸಖತ್ತಾಗೆ ಐಡಿಯಾ ಇದೆ ಅವ್ರಿಗೆ. ಚೆನ್ನಾಗಿ ಹೊಡಿತಾರೆ ಕಾರ್ನರಿಂಗ್ಸಲ್ಲೆಲ್ಲ. ನಾನು ಫಸ್ಟ್ ಟೈಮ್ ಬರ್ತಿರೋದು ಅವ್ರ ಜೊತೆ. ಸೊ ಗೊತ್ತಾಗ್ತಿದೆ ಎಷ್ಟು ಚೆನ್ನಾಗಿ ಹೊಡಿತಾರೆ.
ಕಾನ್ಫಿಡೆನ್ಸ್ ಸಖತ್ತಿದೆ ಅವ್ರಿಗೆ. ನೋಡಿ ಎಷ್ಟು ಮಲಗಿಸ್ತಾರೆ ನೋಡಿ. ನಾವೆಲ್ಲ ಆ ರೇಂಜ್ ಮಲಗ್ಸೋಕೆ ಹೋದರೆ ಮುಗೀತು, ಒಂದೇ ಸಲ ಹೊಗೆ. ಬಟ್ ನನಗೆ ಗೊತ್ತಿಲ್ಲ ಯಾವ ಕಾನ್ಫಿಡೆನ್ಸಲ್ಲ ಆ ರೇಂಜಿಗೆ ಮನಗಿಸ್ತಿದ್ದಾರೆ ಅಂತ. ಏನು ಟೈರ್ ಗ್ರಿಪ್ಪಾ ಅಥವಾ ಗಾಡಿ ಗ್ರಿಪ್ಪಾ ಅಥವಾ ಅವ್ರಿಗೆ ಅಷ್ಟು ಕಾನ್ಫಿಡೆನ್ಸ್ ಇದೆನಾ ಏನು ಗುರು? ಯಪ್ಪ ಏನು ಸೌಂಡ್ ಗುರು, ಯಪ್ಪ ಕ್ರೇಜಿ ಸೌಂಡು. ಆ ಫೀಲೇ ಬೇರೆ, ನಿಜವಾಗ್ಲೂ ಆ ಸೌಂಡ್ ಕೇಳಿಸ್ಕೊಳೋ ಫೀಲೇ ಬೇರೆ. ಹೆಂಗೆ ಹೋಗ್ತಿದ್ದಾರೆ ನೋಡಿ. ಗಾಬರಿ ಮಾತ್ರ. ಜಸ್ಟ್ ಮಿಸ್ಸು ಗುರು, ಯಪ್ಪ ಕ್ರೇಜಿ ಮಾತ್ರ ಸೀರಿಯಸ್ಲಿ. ಏನು ನನ್ನ ಹತ್ರ ವರ್ಡ್ಸೇ ಇಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕೆ. ಈ ರೇಂಜ್ ಕೊಡಿದ್ರೆ ಮುಗೀತು. ಕ್ರೇಜಿ ಚೆನ್ನಾಗಿತ್ತು ಅಂದೆ, ಮಸ್ತ್ ಮಜಾ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ನಮ್ಮ ಕಂಟ್ರೋಲಿಂಗ್ ಮೇಲೆ ಓಡಿಸ್ಬೇಕು. ಸಿಟಿಯಲ್ಲಿ ಹುಷಾರು. ನನ್ಗೇನು ಗೊತ್ತಾ, ಒಂದೇ ಹೇಳಿ, ನಿಮ್ದು ಟೈರ್ ಅಪೋಲೋದ ಕಾನ್ಫಿಡೆನ್ಸ್ ಕೊಡ್ತಿದ್ದಾನೆ ಅಥವಾ ನಿಮ್ದು ರೇಸಿಂಗಿಗೆ ಅಂತ ಮಾಡಿರೋದಕ್ಕೆ ಆ ರೇಂಜಿಗೆ ಬಗ್ಸ್ತಿದ್ದಾರೆ ಗಾಡಿನ? ಕೊಡಿ. ನಾವು ನಿಮ್ಮ ಅಭಿಮಾನಿ ಅಣ್ಣ. ನೀವು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ದೀರಾ? ಯೂಟ್ಯೂಬ್. ಓಕೆ, ಇನ್ಸ್ಟಾಗ್ರಾಮ್. ಬಾಯ್. ಬರ್ರಪ್ಪ. ಓಕೆ ಅತ್ತೆ, ಏನಂಕಲ್ ಹಂಗೆ ನೋಡ್ತಿದ್ದೀರಾ? ಮತ್ತು ಇದು ನೋಡಿ, ಇವಾಗ ಫ್ಲ್ಯಾಟ್ ರೋಡ್ ಇಲ್ಲ ಅಲ್ಲಲ್ಲಿ ಪ್ಯಾಚ್ ವರ್ಕ್ ಮಾಡಿದಾರಲ್ವ. ಸೊ ಗಾಡಿ ಹಿಂಗೆ ಹಪ್ಪಾಗಿ ಇಳೀತು ಅಂದರೆ ಸೊ ಆಬ್ವಿಯಸ್ಲಿ ಒಂಥರ ನಿಮ್ಗೆ ಆ ಫೀಲ್ ಬರೋಲ್ಲ, ಕಂಫರ್ಟೇಬಲ್ ಫೀಲ್ ಬರೋಲ್ಲ ಗಾಡಿ ಮನಗ್ಸೋಕ್ಕೆ. ಸ್ವಲ್ಪ ಲಿಮಿಟಲ್ಲಿ ಮನಗಿಸ್ಬೇಕಾಗುತ್ತೆ. ಸೊ ಒಂದು ಟೈರ್ ಗ್ರಿಪ್ ಚೆನ್ನಾಗಿರಬೇಕು, ಇಲ್ಲಾಂದರೆ ರೋಡ್ ಚೆನ್ನಾಗಿರಬೇಕು. ಸದ್ಯಕ್ಕೆ ಟೈರ್ ಗ್ರಿಪ್ ಚೆನ್ನಾಗಿದೆ, ಬಟ್ ರೋಡ್ ಚೆನ್ನಾಗಿಲ್ಲ. ಹಿಂಗಿದೆ ರೋಡ್ಸ್ ಅಂದರೆ ಕಾರ್ನರಿಂಗ್ ಮಾಡೋಕ್ಕೆ ಕ್ರೇಜಿ ಇದೆ. ಏನಾದರೂ ಆಗಿರಲಿ ಬಾಯ್ಸ್, ಯಾರ್ಯಾರು ವೀಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ರೀಸೆಂಟಾಗಿ ಚಾನಲ್ ಸ್ಟಾರ್ಟ್ ಮಾಡಿದ್ದೀವಿ, ಸ್ವಲ್ಪ ನಮಗೂ ಸಪೋರ್ಟ್ ಮಾಡಿ. ನಮಗೂ ಬೆಳಿಬೇಕು ಅಂತ ಆಸೆ ಇದೆ. ತೀರ್ಥಹಳ್ಳಿ 28 ಏನು ಹೇಳಿ? ಎಷ್ಟು ಕಾರ್ನರಿಂಗ್ಸ್ ಬೇಕು ಹೇಳಿ ನಿಮಗೆ? ನೋಡಿ ಈ ಥರ ರೋಡಲ್ಲಿ ಇಟ್ಕೊಂಡಿರ್ತಾರೆ. ಓಯ್ ಐ ಥಿಂಕ್ ಅವ್ರಿಗೆ ಆಲ್ರೆಡಿ ಕಾರ್ನರಿಂಗ್ ಹೊಡೆದು ಬೇಜಾರಾಗಿಬಿಟ್ಟಿದೆ ಅನ್ಕೋತೀನಿ. ನೈಸ್. ನಾವು ಆ ರೇಂಜ್ಗೆಲ್ಲ ಮನಗ್ಸೋಕ್ಕಲ್ಲ. ಏನು ಹೇಳಿ? ಓ ಏನೋ ಬಂದು ಹೊಡೀತು. ಓಹೋ ಮತ್ತೆ ಅಡ್ಡಿತವ್ರದು. ಆ್ಯಕ್ಚುಲಿ ನಮಗೆ ಅವ್ರಿಗೆ ಡಿಫ್ರೆನ್ಸ್ ಏನು ಗೊತ್ತಾ, ನಾವು ಸ್ವಲ್ಪ ಲಾಂಗ್ ಟರ್ನ್ ಮಾಡ್ತೀವಿ,
ಅವ್ರು ಶಾರ್ಟ್ ಟರ್ನ್ ಮಾಡ್ತಾರೆ. ಓಹೋ ಹೋ, ನಾನೆಲ್ಲ ಹೊಡೆದ್ರು ಅನ್ಕೊಂಡೆ ಅವರಿಗೆ. ಅಪ್ಪ ಬಾಯಿಗೆ ಬರ್ಸ್ತಾರೆ ಗುರು. ಆ ಸೌಂಡ್ ಆಗೈತೆ.